ವೆಲ್ಕಮ್ ಟು RJBN ಚಾನಲ್. ಈ ದಿನ ನಾನು ಬೆಂಗಳೂರಿನಲ್ಲಿ ನಡೆಯುವ ಕಡಲೆಕಾಯಿ ಪರಿಷೆ ಅದರ ಬಗ್ಗೆ ಒಂದು ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಇದು ಬುಲ್ ಟೆಂಪಲ್ ಅಂತ ನೀವು ಕೇಳಿರ್ಬೋದು ಬೆಂಗಳೂರಿನಲ್ಲಿ. ಅಲ್ಲಿ ಇದು ದೊಡ್ಡ ಬಸವಣ್ಣನ ಗುಡಿ ಅಲ್ಲಿ ನಡೆಯುತ್ತೆ. ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಎಲ್ಲ ರೈತರು, ಅಕ್ಕಪಕ್ಕದ ಹಳ್ಳಿಯ ರೈತರು ತಮ್ಮ ಕಡಲೆಕಾಯಿ, ತಾವು ಬೆಳೆದ ಕಡಲೆಕಾಯಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಇದು ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಇದು 17ನೇ ತಾರೀಕಿಂದ 21ನೇ ತಾರೀಕುವರೆಗೂ ನಡೆಯುತ್ತೆ. ಭಾಳ ಜನಸಂದಣಿ ಭಾಳ ಇರುತ್ತೆ ಇಲ್ಲಿ. ನಿಮಗೆ ತಿಳಿದಿರುವಂತೆ ಜಾತ್ರೆ ಥರ ಇಲ್ಲಿ ನಡೆಯುತ್ತೆ. ತುಂಬ ಜನಸಂದಣಿ ಇರುತ್ತೆ. ಇಲ್ಲಿ ನಿಮಗೆ ಏನೇನು ಬೇಕು ನೀವು ವ್ಯಾಪಾರ ಮಾಡ್ಬೋದು. ಎಲ್ಲರೂ ವ್ಯಾಪಾರಸ್ಥರು ಕೂಡ ಆ ದಿನ ಅಲ್ಲಿ ಬಂದು ತಮ್ಮ ಪದಾರ್ಥಗಳನ್ನು, ಆಟಿಕೆಗಳು, ಬಣ್ಣ ಬಣ್ಣದ ಆಟಿಕೆಗಳು, ಬ್ಯಾಗ್ಗಳು ಎಲ್ಲವನ್ನೂ ಕೂಡ, ತಿಂಡಿ ತಿನಿಸುಗಳು ಎಲ್ಲವನ್ನೂ ಕೂಡ ಅವರು ಅಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಹೋಲ್ಸೇಲ್ ದರದಲ್ಲಿ ಎಲ್ಲವೂ ಸಿಗುತ್ತದೆ. ಈ ಹಾರಗಳು, ಬಣ್ಣ ಬಣ್ಣದ ಹಾರಗಳು, ವ್ಯಾನಿಟಿ ಬ್ಯಾಗ್ಗಳು, ಮಕ್ಕಳ ಆಟಿಕೆಗಳು, ನೋಡಿ ನೀವೇ ನೋಡ್ತಾ ಇದ್ದೀರ, ಮುಖವಾಡಗಳು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಚೀಪ್ ಹೋಲ್ಸೇಲ್ ದರದಲ್ಲಿ ಸಿಗುತ್ತದೆ. ಆದರೆ ಭಾಳ ನೋಡೋದಕ್ಕೂ ಕಡಲೆಕಾಯಿ ಪರಿಷೆ ಭಾಳ ಚೆನ್ನಾಗಿರುತ್ತೆ. ಅಂದರೆ ವಿಧ ವಿಧವಾದ ಕಡಲೆಕಾಯಿಗಳು, ರೈತರು ತಾವು ಬೆಳೆದ ಕಡಲೆಕಾಯಿಯನ್ನು ತಂದು ಮಾರಾಟ ಮಾಡ್ತಾರೆ. ಸೊ ನಿಮಗೂ ಒಂದು ಟೇಸ್ಟ್ ಕೂಡ, ನಿಮಗೆ ಬೇರೆ ಬೇರೆ ಟೇಸ್ಟ್ ಕೂಡ, ಕಡಲೆಕಾಯಿ ಟೇಸ್ಟು ಸಿಗುತ್ತದೆ. ಇಲ್ಲಿ ನೀವೇ ನೋಡುವಂತೆ ನೋಡಿ, ಭಾಳ ರಶ್ ಇರುತ್ತಿಲ್ಲಿ. ಆ ದಿನ ಮಾತ್ರ 3 ದಿವಸ ನಿಮಗೆ ಕಾಲಿಡ ಕೂಡ ಜಾಗ ಇರಲ್ಲ, ಆ ಥರ ರಶ್ ಇರುತ್ತೆ. ಸೊ ನೋಡಿ, ಕಡಲೆಕಾಯಿ ಕೂಡ ಎಷ್ಟು ಒಂದೊಂದು ವಿಧ ವಿಧವಾಗಿರುತ್ತೆ. ರೈತರು ಬೆಳೆದಿರ್ತಾರಲ್ಲ, ಸೊ ಆ ಥರ ಅದು ಒಬ್ಬೊಬ್ಬರು ಒಂದೊಂದು ಥರ ಬೆಳೆದಿರ್ತಾರೆ ಕಾಯಿಗಳನ್ನ. ಸೊ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಬೇರೆ ಥರ ವಿಧ ವಿಧವಾಗಿರುತ್ತೆ. ಅದೇ ಥರ ನಿಮಗೇನು ಬೇಕೋ ಆಟಿಕೆಗಳು, ಇದು ಬ್ಯಾಗ್, ವ್ಯಾನಿಟಿ ಬ್ಯಾಗ್ಗಳು, ಇದೆಲ್ಲ ಕೂಡ ನಿಮಗೆ ನೀವು ತೆಗೆದುಕೊಳ್ಬೋದು. ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ನಿಮಗೆ ಕಾಲಿಡಕ್ಕೆ ಕೂಡ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ ಮತ್ತು ಜನಸಂದಣಿ ಅಷ್ಟು ಇರುತ್ತೆ. ಸೊ ಇಲ್ಲೇ ನೀವೇ ನೋಡ್ತಿರೋ ಥರ ನೋಡಿ, ಮಕ್ಕಳ ಆಟಿಕೆಗಳು, ಮುಖವಾಡಗಳು ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಅದೇ ಥರ ತಿಂಡಿ ತಿನಿಸುಗಳು, ಚಿಪ್ಸ್ ಬೇಕಾ, ಇಲ್ಲಿ ಚಿಪ್ಸು, ಕಡಲೆಪುರಿ ಇದನ್ನೆಲ್ಲ ಕೂಡ ನೀವು ಖರೀದಿ ಮಾಡ್ಬೋದು, ತಿನ್ನಲೂಬೋದು. ನೋಡಿ ಇಲ್ಲೆಲ್ಲ ಚಿಪ್ಸು, ವಿಧ ವಿಧವಾದ ಆಲೂಗೆಡ್ಡೆ ಚಿಪ್ಸು, ಬಾಳೆಕಾಯಿ ಚಿಪ್ಸು, ಮಿಕ್ಸ್ಚರು ಇದನ್ನೆಲ್ಲ ಇಟ್ಟು ಮಾರಾಟ ಮಾಡ್ತಾ ಇರ್ತಾರೆ. ಹಾಗೆಯೇ ನಿಮಗೆ ಈ ಹೇರ್ ಪಿನ್ಸು, ಬ್ಯಾಂಗಲ್ಸು, ಕ್ಲಿಪ್ಸು, ಫ್ಯಾನ್ಸಿ ಐಟಮ್ಸ್ ಕೂಡ ನಿಮಗೆ ಇಲ್ಲಿ 100 ರೂಪಾಯಿ ದರದಲ್ಲಿ ಸಿಗುತ್ತೆ. ನೀವು ಕೂಡ ಖರೀದಿ ಮಾಡಬಹುದು. ನೋಡಿ ಇಲ್ಲಿ ಮಕ್ಕಳ ಆಟಿಕೆಗಳು ಮತ್ತು ಪಿಂಗಾಣಿ ಪದಾರ್ಥಗಳು, ಟಿಫನ್ ಕ್ಯಾರಿಯರು ಇದನ್ನೆಲ್ಲ ನೀವು ಖರೀದಿ ಮಾಡ್ಬೋದು ಹೋಲ್ಸೇಲ್ ದರದಲ್ಲಿ. ಅದಕ್ಕೆ ಜಾತ್ರೆ, ಇದೊಂದು ಜಾತ್ರೆ ಥರನೇ ಇಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಹಾಗೆ ಇಲ್ಲಿ ನೀವು ಒಳಗಡೆ ಹೋದರೆ ನಿಮಗೆ ದೇವಸ್ಥಾನ ನಿಮಗೆ ಸಿಗುತ್ತೆ. ಇದು ಬಸವಣ್ಣನ ದೇವಸ್ಥಾನ, ಇಲ್ಲಿ ಒಳಗಡೆ ಹೋಗಬೇಕಾಗತ್ತೆ. ಸೊ ಅದು ಸಿಗುತ್ತೆ. ನೀವು ಅಲ್ಲಿ ಬಸವಣ್ಣನ ದರ್ಶನವನ್ನು ಮಾಡಿಕೊಂಡು, ಅಲ್ಲೇ ಪಕ್ಕದಲ್ಲೇ ನಿಮಗೆ ದೊಡ್ಡ ಗಣಪತಿ ದೇವಸ್ಥಾನವೂ ಇದೆ. ಸೊ ಅಲ್ಲೂ ಕೂಡ ನೀವು ದರ್ಶನ ಮಾಡಿಕೊಂಡು ಬರಬಹುದು. ನೋಡಿ, ಇದು ಬಂದು ಬಸವಣ್ಣನ ದೇವಸ್ಥಾನಕ್ಕೆ ಒಳಗೆ ಹೋಗುವ ದಾರಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ ಬಸವಣ್ಣನ ದೇವಸ್ಥಾನ.
ಇದು ಆಂಜನೇಯನ ದೇವಸ್ಥಾನ. ಥ್ಯಾಂಕ್ ಯು.